ಅಮ್ಮ ನೀವು ಕಣ್ ತೆಗೀರಿ ಅಮ್ಮ. ಅಮ್ಮ ಅಮ್ಮ ಕಣ್ ತೆಗೀರಿ. ಕೌಶಿಕ್ ಅವ್ರೆ, ನೀವ್ ಅವ್ರನ್ನ ಎಚ್ಚರವಾಗಿರಿಸಿ. ನಾನು ಈಗಲೇ ಔಷಧಿ ತರ್ತೀನಿ. ಈ ಓದಿರೋ ಡಾಕ್ಟರ್ ಬರೋಕ್ಕೂ ಮುಂಚೆ ಈ ದಡ್ಡಿ ಔಷಧಿ ಕೊಡ್ತಾಳಂತ ಅಮ್ಮಂಗೆ. ನೀವೆಲ್ಲ ಸರಿಯಾಗಿ ಕೇಳಿಸ್ಕೊಳ್ಳಿ. ಈ ವೈನಿಧಿ ದೆಸೆಯಿಂದ ನಮ್ಮ ಅಮ್ಮನಿಗೆ ಏನಾದ್ರೂ ಆಯ್ತು ಅಂದ್ರೆ ಇವಳನ್ನ ಜೈಲಿಗೆ ಕಳಿಸ್ಬಿಡ್ತೀನಿ. ನಾನು ಹೇಳ್ತಾ ಇದ್ದೀನಿ. ಅಮ್ಮ 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 ಕಣ್ ತೆಗೀರಿ ಅಮ್ಮ. ಅಮ್ಮ ನೀವು ಕಣ್ ತೆಗೀರಿ ಅಮ್ಮ, ಇಲ್ಲಾಂದ್ರೆ ನಾನು ಔಷಧಿ ತಗೊಳ್ಳಲ್ಲ. ಅಮ್ಮ ಕಣ್ ತೆಗೀರಿ. ನಿಲ್ಸ ನಿನ್ ನಾಟಕನ. ಅಮ್ಮನ ಎತ್ಕೊಂಡು ರೂಮಿಗೆ ಕರ್ಕೊಂಡು ಹೋಗ್ಬೇಕು. ಅಮ್ಮ ಹೇಳಮ್ಮ. ಜೈ ಅಮ್ಮ ಷಷ್ಠದೇವಿ, ಇದೇನಾಗೋಯ್ತು ನನ್ನ ಅತ್ತೆ ಅಮ್ಮಗೆ ನೀವಿರುವಾಗ್ಲೇ. ನಾನು ಸ್ವಚ್ಛ ಮನ್ಸಿಂದ ನಿಮ್ಗೆ ಆರಾಧನೆ ಮಾಡ್ತಾ ಇದ್ರೆ ಹಾಗಾದ್ರೆ ಅವ್ರನ್ನ ಕಾಪಾಡಿ. ಕೌಶಿಕ್ ಅವ್ರೆ, ಏನಿದು? ಇದು ಲೇಪನ ಯಜಮಾನ್ರೆ. ವಿಷ ತೆಗಿಯೋ ಮದ್ದು. ಗೊತ್ತಿಲ್ಲ ನಾಗದೇವ ಎಲ್ಲಿಂದ ಬಂತು ಅಂತ, ಮತ್ತೆ ಎಷ್ಟು ವಿಷಕಾರಿ ಅಂತ. ಇದರಿಂದ ಅಮ್ಮವ್ರಿಗೆ ಸ್ವಲ್ಪ ಹುಷಾರಾಗ್ಬೋದು. ಹೇ ವೈನಿಧಿ, ನಮ್ಮ ಅಮ್ಮನಿಂದ ದೂರ ಇರು. ನೋಡು, ನೆನ್ಪಿಡ್ಕೋ, ನಿನ್ನ ಔಷಧಿನ ಅಮ್ಮನಿಗೇನಾದ್ರೂ ಹಚ್ಚದೆ ಅಂದ್ರೆ ಹಳ್ಳಿಗಮ್ಮನ್ನ ಕರ್ಕೊಂಡ್ ಬಂದ್ರೆ ಇದೇ ಆಗತ್ತೆ. ಮತ್ತೆ ನನ್ ಮೇಲೆ ನಂಬಿಕೆ ಇಡಿ. ಈ ಔಷಧಿ ಉಪಯೋಗ ಆಗತ್ತೆ. ಅವತ್ತೊಂದಿನ ದೇವಸ್ಥಾನದಲ್ಲಿ ಇದನ್ನ ನನ್ನ ಕೈಯಿಂದಾನೆ ಮಾಡಿಸಿದ್ರು. ಇದೆಲ್ಲ ಹಳೆ ಕಾಲದ ಸಂಪ್ರದಾಯ ವೈನಿಧಿ. ಈಗಿನ ಕಾಲದಲ್ಲಿ ಇದನ್ನೆಲ್ಲ ಯಾರು ನಂಬ್ತಾರೆ? ಏನು ಕೆಮಿಕಲ್ ಅಲ್ಲ ಇದು, ಗಿಡ ಮೂಲಿಕೆಗಳಿಂದ ಮಾಡಿರೋ ಲೇಪನ ಇದು. ಹಿಂದಿನ ಕಾಲದಿಂದನೂ ಜನಗಳು ಇದನ್ನ ಉಪಯೋಗಿಸಿ ತಮ್ಮ ಆರೋಗ್ಯನ ಕಾಪಾಡ್ಕೋತಿದ್ರು. ಇದರಿಂದ ತೊಂದರೆ ಆಗೋದಿಲ್ಲ. ಡಾಕ್ಟ್ರು ಬರೋದಕ್ಕೆ ಎಷ್ಟೊತ್ತಾಗುತ್ತೋ ಏನೋ, ಅಲ್ಲಿವರೆಗೂ ಇದನ್ನ ಹಚ್ಚೋಕ್ ಬಿಡಿ. ಮಗಳೇ, ಹಚ್ಚು.